ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಕಲ್ತು ಅವ್ರನ್ನೇ ಕೊಲ್ಲಕ್ ಹೊರಟಿರೋ ರಾಕ್ಷಸಿ ಅವಳು, ತಾಟಕ್ಕೆ ಅವಳು. ಪ್ರತಿ ದಿನ ಪ್ರತಿ ಕ್ಷಣ ಸ್ವಾರ್ಥದಿಂದ ಬದಲಾಗ್ತಿರೋ ಕಾವೇರಿನ ಕಣ್ಣಾರೆ ನೋಡಿ ಹೇಳಿತು ಹೋಗ್ಬೇಡಿ ಅಂತ. ನನ್ನ ಮಾತನ್ನ ಕೇಳಿದ್ರ ನೀವು? ಅವಳನ್ನ ಕಂಟ್ರೋಲ್ ಮಾಡಿ ಅಂತ ಹೇಳ್ದ ಕೇಳಲಿಲ್ಲ. ಅವಳು ತಪ್ಪು ಮಾಡ್ತಿದ್ದಾಳೆ ಅಂತ ಹೇಳ್ದ ಕೇಳಲಿಲ್ಲ. ಅವಳು ದಾರಿ ತಪ್ಪು ಹೋಗಿದ್ದಾಳೆ ಅಂತ ಹೇಳಿದಾಗ್ಲೂ ಕೇಳಲಿಲ್ಲ. ರೀ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ನಾವು ನಿಮ್ಮ ಮಾತನ್ನ ಮೀರೋದಿಲ್ಲ, ಕಾವೇರಿನ ನೋಡೋದಕ್ಕೂ ಹೋಗೋದಿಲ್ಲ. ಹೌದು ಆದಿ, ನಮ್ಮಿಂದ ತಪ್ಪ ಮೇಲೆ ತಪ್ಪಾಗಿದೆ ನಿಜ. ಏನ್ ಮಾಡೋದು? ತಾಯಿ ಹೃದಯ ಬೆನ್ನಿಗೆ ಚೂರಿ ಹಾಕೋರ್ನು ಮಮಕಾರದಿಂದನೇ ನೋಡುತ್ತೆ. ಅದರಲ್ಲೂ ಸಂಬಂಧ ಬೇಡ ಅಂತ ಕಡ್ಕೊಂಡು ದೂರ ಆದ ಕರಳು ಬಳ್ಳಿ ಆಗಿರೋದಕ್ಕೆ ವಾತ್ಸಲ್ಯ ಸ್ವಲ್ಪ ಜಾಸ್ತಿನೇ ಉಕ್ಕಿ ಹರಿಯುತ್ತೆ. ಮಗು ಹೊಟ್ಟೆಲಿರ್ಬೇಕಾದ್ರೆ ಅದನ್ನ ನೋಡೋಕ್ಕೂ ಮುಂಚೆ ಅದ್ರ ಮೇಲೆ ಕುರುಡು ಪ್ರೀತಿ ಬೆಳೆಸ್ಕೊಳ್ಳೋಳು ತಾಯಿ. ಆದ್ರೆ ಆ ಕುರುಡು ಪ್ರೀತಿ ಬೆಳೆದ್ಮೇಲೆ ತಾಯಿನೇ ಬೇಡ ಅಂತ ಹೋದ್ರೂ ಸಹ ಅದನ್ನ ಅರ್ಥ ಮಾಡ್ಕೊಳಕ್ಕಾಗ್ದೆ ಒದ್ದಾಡೋಳು, ಕಣ್ಣೀರ್ ಹಾಕೋಳು ಸಹ ತಾಯಿನೇ. ಆ ಕುರುಡು ಪ್ರೀತಿಯಿಂದಾನೆ ನಾನು ಹೋದೆ, ಇವಳು ಬಂದ್ಲು. ಕಾವೇರಿ ಮತ್ತೊಮ್ಮೆ ಅವಳ ಮೋಸದಿಂದ ನಮ್ ಕಣ್ ತೆರೆಸ್ಬಿಟ್ಲು. ನಾಳೆ ಅವಳ ಜೀವನದಲ್ಲಿ ಏನೇ ಆದ್ರೂ ನಾವ್ ಯಾರು ನೋಡಕ್ ಹೋಗೋದಿಲ್ಲ. ಅಲ್ಲಿಗೆ ಹೋಗಬೇಡಿ ಅಂತ ಬಾಯಿ ಬಡ್ಕೊಂಡೆ, ಆದರೂ ಹೋದ್ರು. ಅಲ್ಲಿ ಕಾವೇರಿ ಅಂಥದ್ದು ಏನು ಮಾಡಿದ್ಲು? ಮತ್ತೆ ಕಾವೇರಿನ ನೋಡಕ್ಕೆ ಹೋಗೋದೇ ಇಲ್ಲ, ಅವಳ ಜೊತೆ ಮಾತಾಡೋದೇ ಇಲ್ಲ ಅನ್ನೋ ಅಷ್ಟು. ಏನೇ ಆಗಲಿ ನನಗೆ ಲಾಭ ಆಯಿತು. ಎಲ್ಲಿ ಅಮ್ಮ ಮಕ್ಕಳು ಒಂದಾಗಿ ನನ್ನ ಮತ್ತು ಮೋನಿಕಾ ಪ್ರೇಮ ಕಾವ್ಯಕ್ಕೆ ತೊಂದರೆ ಕೊಡ್ತಾರೋ ಅಂತ ಟೆನ್ಷನ್ ಆಗೋಗಿತ್ತು. ಈಗ ಫುಲ್ ರಿಲ್ಯಾಕ್ಸ್. ನನ್ನ ಪ್ರೇಮ ಕಹಾನಿಗೆ ಯಾವುದೇ ಸ್ಪೀಡ್ ಬ್ರೇಕ್ಸ್ ಇಲ್ಲ. ಶಾಕಿಂಗು ಬ್ರೇಕಿಂಗು ನ್ಯೂಸ್ಗಳು ಅಡ್ಡಿ ಬರೋದೇ ಇಲ್ಲ. ಮೋನಿಕಾ, ಲವ್ ಯು ಮೋನಿಕಾ. ಕಿಚ್ಚು ಕಿಚ್ಚು ಮಾಚ್. ಸರ್, ಇವರು ರಾಮ್ ಅಂತ. ವಿಶ್ವಂಬರ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಪ್ರೊಪ್ರೈಟರ್. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀವು ಹೊರಡ್ಬೋದು. ವಿಶ್ವಂಬರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಸಿಇಒ ಮೇಲೆ ಆಕ್ಸಿಡೆಂಟ್ ಮಾಡಿಸಿ ಕೊಲೆ ಮಾಡೋ ಪ್ರಯತ್ನ ನಡೆದಿದೆ. ಈ ವಿಷಯ ತುಂಬಾ ಗಂಭೀರವಾಗಿರೋ ಕಾರಣ ನಾನು ಬರಲೇಬೇಕಾಯ್ತು. ಥ್ಯಾಂಕ್ ಯು ಸರ್. ಆಕ್ಸಿಡೆಂಟ್ ಯಾರೇ ಮಾಡಿಸಿದ್ರು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಖಂಡಿತ ಸರ್. ಹೇಳಿ ಸರ್, ಮೊದಲನೇ ಹೆಂಡತಿ ತೀರ್ಕೊಂಡು ಎಷ್ಟೋ ವರ್ಷಗಳಾದರೂ ಮದುವೆ ಆಗದಿರೋ ನೀವು ದಿಢೀರಂತ ಕಂಪನಿ ಮ್ಯಾನೇಜರ್ ಕಾವೇರಿನ ಮದುವೆ ಆಗ್ತೀರಾ. ಇಡೀ ಕಂಪನಿ ಜವಾಬ್ದಾರಿ, ಮನೆ ಜವಾಬ್ದಾರಿನ ಅವ್ರ ಕೈ ಕೊಡ್ತೀರಾ. ಕಾರಣ ಏನು? ಮನೆ ಜವಾಬ್ದಾರಿನ ಮತ್ತೆ ಕಂಪನಿ ಅಧಿಕಾರನ ನಿಭಾಯಿಸುವಂತ ಸಾಮರ್ಥ್ಯ ಇರೋಂಥ ಮಕ್ಕಳು, ಮಗ, ಸೊಸೆ ಮನೇಲೇ ಇರಬೇಕಾದ್ರೆ ಕಾವೇರಿಗೆ ಯಾಕೆ ಕೊಡ್ತೀರಾ? ಏನ್ ಕಾರಣ? ನೋಡಿ ಸರ್, ಡಾಕ್ಟ್ರು ಮುಂದೆ, ಪೊಲೀಸ್ ಮುಂದೆ ಸುಳ್ಳು ಹೇಳಬಾರ್ದು. ಡಾಕ್ಟ್ರ್ ಹತ್ರ ಸುಳ್ಳು ಹೇಳಿದ್ರೆ ಸರಿಯಾದ ಟ್ರೀಟ್ಮೆಂಟ್ ಸಿಗಲ್ಲ. ಪೊಲೀಸ್ ಹತ್ರ ಸುಳ್ಳು ಹೇಳಿದ್ರೆ ಸರಿಯಾದ ಅಪರಾಧಿ ಸಿಗಲ್ಲ. ಇಲ್ಲಿ ನಡೆದಿರೋದು ಬರೀ ಒಂದು ಕೊಲೆ ಪ್ರಯತ್ನ ಅಲ್ಲ. ಈ ಪ್ರಪಂಚನ ನೋಡಬೇಕಾಗಿರೋ ಒಂದು ಪುಟ್ಟ ಜೀವ ಪ್ರಪಂಚನ ನೋಡ್ದೇನೆ ಹೋಗ್ಬಿಟ್ಟಿದೆ. ಇದನ್ನೆಲ್ಲ ನೆನಪಲ್ಲಿಟ್ಕೊಂಡು ಸತ್ಯ ಏನು ಅಂತ ಹೇಳಿ. ಡ್ಯೂ ಟು ಸಮ್ ರೀಸನ್ ಕಾವೇರಿ ಮದುವೆ ನಿಂತು ಹೋಯ್ತು. ಸಾಯಕ್ಕೆ ಹೊರಟಿದ್ದ ಕಾವೇರಿನ ಉಳಿಸೋದಕ್ಕೆ ವಿಧಿ ಇಲ್ಲದೆ ಈ ಮದುವೆ ಆಗಬೇಕಾಯ್ತು.
ನಮ್ಮ ಮನೆಯವ್ರಿಗೆ ಎಲ್ಲ ಜವಾಬ್ದಾರಿ ವಹಿಸ್ಬೇಕು ಅಂತಿದ್ದೆ. ಆದರೆ ಒಬ್ಬೊಬ್ಬರಲ್ಲೂ ಒಂದೊಂದು ಸಮಸ್ಯೆ ಇತ್ತು. ಒಬ್ರಿಗೆ ಕೊಟ್ರೆ ಇನ್ನೊಬ್ರಿಗೆ ಬೇಜಾರಾಗ್ಬೋದು, ಮನಸ್ತಾಪ ಆಗ್ಬೋದು. ಆ ಯೋಚನೆ ನನಗಿತ್ತು. ಜೊತೆಗೆ ಈ ಕಂಪನಿ ಜನರಲ್ ಮ್ಯಾನೇಜರ್ ಆಗಿ ಕಂಪನಿನ ಸಕ್ಸಸ್ ಕಡೆ ಕರ್ಕೊಂಡು ಹೋಗಿರೋದು ಕಾವೇರಿ. ನನಗೆ ಕಾವೇರಿಗಿಂತ ಇನ್ನೊಂದು ಒಳ್ಳೆ ಆಪ್ಷನ್ ಕಾಣಿಸ್ಲಿಲ್ಲ. ಅದಕ್ಕೆ ಎಲ್ಲ ಜವಾಬ್ದಾರಿ ಕಾವೇರಿ ಕೊಟ್ಟೆ. ನಿಮ್ ಹೆಂಡತಿ ಮೇಲೆ ಆಕ್ಸಿಡೆಂಟ್ ಪ್ರಯತ್ನ ಯಾಕಾಯ್ತು ಅಂತ ನಿಮ್ಗನ್ಸುತ್ತೆ? ಅವಳು ನನ್ನ ಹೆಂಡತಿ ಮಾತ್ರ ಅಲ್ಲ, ನನ್ನ ಕಂಪನಿ CEO ಕೂಡ. ಹಾಗಾಗಿ ಆಗಿರ್ಬೋದು. ಹಾಗಾದ್ರೆ ನಿಮ್ ಮನೆಯವ್ರು ಯಾಕೆ ಮಾಡಿರಬಾರ್ದು? ವೈರಿಗಳು ನಿಮ್ ಮನೇಲಿದ್ದಾರೆ ಅಂತ ನನ್ನ ಅನಿಸಿಕೆ. ಸರ್, ಇಲ್ಲ ಸರ್, ನಮ್ಮನೆಯವರು ಯಾಕೆ ಸಾಧ್ಯ ಇಲ್ಲ ಸರ್? ಮನಿ ಈಸ್ ಬಿಗರ್ ದ್ಯಾನ್ ಎನಿ ರಿಲೇಷನ್ ಅಂತ ಹೇಳ್ತಾರಲ್ಲ. ಹಾ, ಇನ್ನೊಂದು, ದ ಗ್ರೇಟರ್ ಬ್ಯಾಟಲ್ಸ್ ಆರ್ ಫಾಟ್ ವಿತ್ ದ ಕ್ಲೋಸೆಸ್ಟ್ ಒನ್ಸ್. ಈ ರೀತಿಲಿ ನಿಮ್ಮ ಮನೆಯವರೇ ಮಾಡಿರ್ಬೋದಲ್ವ? ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಯುದ್ಧಗಳು ನಡೆದಿರೋದು ಸಂಬಂಧಗಳ ಮಧ್ಯನೇ. ರಾಮಾಯಣ, ಮಹಾಭಾರತ,